ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನರ್ಸಿಂಗ್ ಗುರುಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಫೀಕ್ ಸೌದಾಗರ್ ಗೆಳೆಯರೇ. ಸೊ ಇವತ್ತಿನ ಒಂದು ವಿಶೇಷ ವರದಿ ಏನು ಅಂತಂದರೆ, ಈ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತಿರೋದು ವಿಶೇಷತೆ ಏನು ಅಂತಂದರೆ, ಯಾರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿದ್ದೀರಿ ಅವರಿಗೋಸ್ಕರ ಒಂದು ವಿಶೇಷ ಸುದ್ದಿ ಇದೆ ಸ್ನೇಹಿತರೆ. ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಕಬ್ಬನ್ ಉದ್ಯಾನವನ ಬೆಂಗಳೂರು, ರಾಜ್ಯದ ಎಲ್ಲ ಇಲಾಖೆಗಳ ವೃಂದ ಸಂಘಗಳು ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಜಾರಿ. ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಜಾರಿ, ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭ ಹಾಗೂ ಕಾರ್ಯಾಗಾರ ಅಂತಂದರೆ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ 7ನೇ ವೇತನ ಆಯೋಗ ಜಾರಿಯಾಗಿದೆ ಆಗಸ್ಟ್ 1, 2024ರಂದು. ಸೊ ಅದನ್ನು ಉದ್ದೇಶಿಸಿ ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭವನ್ನು ಮಾಡಲಿಕ್ಕೆ ಕರ್ನಾಟಕ ಸರ್ಕಾರಿ ನೌಕರರ ಸಂಘವು ತೀರ್ಮಾನಿಸಿದೆ ಸ್ನೇಹಿತರೆ. ಅದಲ್ಲದೆ ಕಾರ್ಯಾಗಾರ ಕೂಡ ಇಟ್ಟುಕೊಂಡಿದೆ. ದಿನಾಂಕ 17/8/2024 ಶನಿವಾರ ಬೆಳಗ್ಗೆ 10 ಗಂಟೆಗೆ. ಸ್ಥಳ ತ್ರಿಪುರವಾಸಿನಿ ಮೇಕ್ರಿ ಸರ್ಕಲ್ ಹತ್ತಿರ, ಅರಮನೆ ಮೈದಾನ, ಬೆಂಗಳೂರು. ಇವರು ಅಭಿನಂದನೆ ಸಲ್ಲಿಸ್ತಾ ಇರೋದು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರು ಹಾಗೂ ಕರ್ನಾಟಕ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು. ಇವರುಗಳು ಘನ ಉಪಸ್ಥಿತಿಯಲ್ಲಿ ಕಾರ್ಯಾಗಾರ ಮತ್ತು ಸರ್ಕಾರಕ್ಕೆ ಮನವಿ ಸಮರ್ಪಣೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಒಟ್ಟಲ್ಲಿ ಒಂದು ಒಳ್ಳೆಯ ವಿಚಾರ. ಕಾರಣ, ಒಂದು ಕಾರ್ಯಾಗಾರ ನಡೀತಾ ಇದೆ, ಆಮೇಲೆ 7ನೇ ವೇತನ ಆಯೋಗದ ಒಂದು ಅಭಿನಂದನಾ ಸಮಾರಂಭ ಕೂಡ ಈ ಒಂದು ಕಾರ್ಯಾಗಾರದಲ್ಲಿ ನಡೆಯುತ್ತೆ ಸ್ನೇಹಿತರೆ. ಕಾರಣ, 7ನೇ ವೇತನ ಆಯೋಗದ ಜಾರಿಯಾಗಿರುವುದು ಒಂದು ಒಳ್ಳೆಯ ವಿಚಾರ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಂದು ಹೆಮ್ಮೆಯ ಸಾಧನೆ ಎನ್ನಬಹುದು ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಈ ಒಂದು ಕಾರ್ಯಾಗಾರ ಕೂಡ ಮಾಡ್ತಾ ಇದ್ದಾರೆ. ಅಭಿನಂದನೆ ಸಮಾರಂಭದಲ್ಲಿ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಶ್ರೀ ಡಿ.ಕೆ. ಶಿವಕುಮಾರ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಕಾರ್ಯಾಗಾರ ಮತ್ತು ಸರ್ಕಾರಕ್ಕೆ ಮನವಿ ಸಮರ್ಪಣೆ. ಮನವಿಯಲ್ಲಿ ಏನಿದೆ ನೋಡೋಣ ಬನ್ನಿ ಸ್ನೇಹಿತರೆ. ಈ ಕಾರ್ಯಾಗಾರದಲ್ಲಿ ಅಭಿನಂದನಾ ಸಮಾರಂಭದಲ್ಲಿ ಒಂದು ಮನವಿ ಕೂಡ ಕೊಡ್ತಾ ಇದ್ದಾರೆ. ಬೆಳಗ್ಗೆ 10:30ರಿಂದ 11 ಗಂಟೆಯವರೆಗೆ ವಿಷಯ OPS ಯೋಜನೆಯನ್ನು ಮರುಸ್ಥಾಪಿಸುವಲ್ಲಿ ರಾಷ್ಟ್ರಮಟ್ಟದ ಬೆಳವಣಿಗೆಗಳು. ಅಂದರೆ ಈ OPS ಓಲ್ಡ್ ಪೆನ್ಷನ್ ಸ್ಕೀಮ್, ಇವಾಗ NPS ಎಲ್ರಿಗೂ ತಿಳಿದಿರೋ ಹಾಗೆ 2005ರ ನಂತರ ಇರುವಂಥ ಸರ್ಕಾರಿ ನೌಕರರಿಗೆ NPS ಇದೆ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಥವಾ ನ್ಯೂ ಪೆನ್ಷನ್ ಸ್ಕೀಮ್. ಸೊ OPS ಯೋಜನೆಯನ್ನು ಮರುಸ್ಥಾಪಿಸುವಲ್ಲಿ ರಾಷ್ಟ್ರಮಟ್ಟದ ಬೆಳವಣಿಗೆಗಳು ಹಾಗೂ ಬೆಳಗ್ಗೆ 11ರಿಂದ 11:30 ಗಂಟೆಯವರೆಗೆ ವಿಷಯ OPS ಯೋಜನೆಯ ಪುನರ್ಸ್ಥಾಪನೆಯ ಸಾಧ್ಯತೆಗಳು. ಅಂದರೆ OPS ಓಲ್ಡ್ ಪೆನ್ಷನ್ ಸ್ಕೀಮ್ ಸ್ಥಾಪನೆಯ ಸಾಧ್ಯತೆಗಳು ಎಷ್ಟು, ಯಾವ ರೀತಿ ಮಾಡಬಹುದು ಎನ್ನುವುದರ ಬಗ್ಗೆ ಸುದೀರ್ಘವಾದ ಚರ್ಚೆ ಇದೆ ಸ್ನೇಹಿತರೆ. ಬೆಳಗ್ಗೆ 11:30ರಿಂದ 12:30 ಗಂಟೆಯವರೆಗೆ ವಿಷಯ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ C&R ನಿಯಮಗಳ ತಿದ್ದುಪಡಿಯ ಬಗ್ಗೆ. ಅಂದರೆ ಈ ಒಂದು 11:30ರಿಂದ 12:30ರವರೆಗೆ ವಿಷಯ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ C&R ನಿಯಮಗಳ ತಿದ್ದುಪಡಿಯ ಬಗ್ಗೆ ಒಂದು ವಿಚಾರ ಸಂಕಿರಣ ಇರುತ್ತೆ ಸ್ನೇಹಿತರೆ. ಅದಲ್ಲದೆ ಮುಖ್ಯ 3 ಪಾಯಿಂಟ್ಗಳು ಏನು ಅಂತಂದರೆ, ಹಳೆ ಪಿಂಚಣಿ ಯೋಜನೆಯ ಮರುಜಾರಿ, ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ, ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರ C&R, ಈ 3 ಮುಖ್ಯ ವಿಷಯವನ್ನಿಟ್ಕೊಂಡು ಸಮಸ್ತ ನೌಕರರಿಗೆ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದಾರೆ ಮಾನ್ಯ ಕರ್ನಾಟಕ ರಾಜ್ಯ ನೌಕರರ ಸಂಘ ಬೆಂಗಳೂರು ವತಿಯಿಂದ. ಬನ್ನಿ, ಭಾಗವಹಿಸಿ, ಕಾರ್ಯಕ್ರಮ ಯಶಸ್ವಿಗೊಳಿಸಿ. ರಾಜ್ಯಾಧ್ಯಕ್ಷರು, ರಾಜ್ಯ ಸಂಘದ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರು, ಜಿಲ್ಲೆಯ ಕಾರ್ಯದರ್ಶಿ, ಖಜಾಂಚಿ, ರಾಜ್ಯ ಪರಿಷತ್ ಸದಸ್ಯರು, ತಾಲೂಕು ಅಥವಾ ಯೋಜನಾ ಶಾಖೆಯ ಅಧ್ಯಕ್ಷರು,
ತಾಲೂಕಿನ ಕಾರ್ಯದರ್ಶಿ, ಖಜಾಂಚಿ, ರಾಜ್ಯ ಪರಿಷತ್ ಸದಸ್ಯರು, ಜಿಲ್ಲಾ ತಾಲೂಕು ಯೋಜನಾ ಶಾಖೆಯ ಎಲ್ಲ ಪದಾಧಿಕಾರಿಗಳು ಮತ್ತು ನಿರ್ದೇಶಕರು, ರಾಜ್ಯದ ಎಲ್ಲ ಇಲಾಖೆಗಳ ವೃಂದ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು. ವಿಶೇಷ ಸೂಚನೆ: ಕಾರ್ಯಾಗಾರದಲ್ಲಿ ಭಾಗವಹಿಸುವ ನೌಕರರಿಗೆ OOD ಸೌಲಭ್ಯವಿದೆ ಸ್ನೇಹಿತರೆ. ಯಾರು ಈ ಕಾರ್ಯಾಗಾರವನ್ನು 17/8/2024 ಭಾಗವಹಿಸ್ತೀರಿ ಅವರಿಗೆ ಆನ್ ಡ್ಯೂಟಿ ಸೌಲಭ್ಯವಿದೆ ಸ್ನೇಹಿತರೆ. ಸೊ ಯಾರ್ಯಾರು ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ದೀರಿ ಅದು ದಯವಿಟ್ಟು ಈ ಒಂದು ನೋಟ್ ಮಾಡಿಕೊಳ್ಳಿ. ನಾವು ಈ ಒಂದು ಕಾರ್ಯಾಗಾರ ಅಟೆಂಡ್ ಆಗ್ತೀವಿ ಅಂತ ಹೇಳಿಬಿಟ್ಟು, ಸೊ ದ್ಯಾಟ್ ಆವಾಗ OD ಕೂಡ ಕೊಡಲಾಗುತ್ತೆ ಸ್ನೇಹಿತರೆ. ಒಂದು ಒಳ್ಳೆಯ ವಿಚಾರ. ದಯವಿಟ್ಟು ಈಗ ತಾನೇ ಪ್ಲ್ಯಾನ್ ಮಾಡ್ಕೊಂಡು ನಿಮ್ಮ ODಗಳನ್ನು ನಿಮ್ಮ ಮೇಲಾಧಿಕಾರಿಗಳಿಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟು ಪರ್ಮಿಷನ್ ಪಡೆದುಕೊಳ್ಳಿ ಸ್ನೇಹಿತರೆ. ಮೂರು ಮುಖ್ಯ ವಿಷಯಗಳು ನಿಮಗೆ ಗೊತ್ತಿರೋ ಹಾಗೆ ಈಗ ಹೇಳಿದ್ದ ಹಾಗೆ ಹಳೆಯ ಪಿಂಚಣಿ ಯೋಜನೆಯ ಮರುಜಾರಿ, ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ C&R ರೂಲ್ ಬಗ್ಗೆ ಚರ್ಚೆ. ಸೊ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಸ್ನೇಹಿತರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಆಮೇಲೆ ನಮ್ಮ ಅಭಿನಂದನಾ ಸಮಾರಂಭ ಹಾಗೂ ಕಾರ್ಯಾಗಾರಕ್ಕೆ ನಿಮಗೆಲ್ಲರಿಗೂ ಆದರ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ರಫೀಕ್ ಸೌದಾಗರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್.